ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಜಿ ವಿ ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಮಖಾನನ ಹೇಗೆ ಎಕ್ಸ್ಪೋರ್ಟ್ ಮಾಡ್ಬೋದು, ಅಥವಾ ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಾವು ಎಷ್ಟು ಪ್ರಾಫಿಟ್ಗಳನ್ನ ಗಳಿಸ್ಬೋದು, ಅಥವಾ ಈ ಬಿಸ್ನೆಸ್ ಎಷ್ಟು ಚೆನ್ನಾಗಿದೆ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ಅಂತ. ಇವತ್ತಿನ ಟೈಮಲ್ಲಿ ಮಖಾನ ತುಂಬ ಚೆನ್ನಾಗಿ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಒಳ್ಳೆ ಅಮೌಂಟಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ, ತುಂಬ ಒಳ್ಳೆ ಪ್ರಾಫಿಟ್ ಇದೆ. ಸೊ ಇದನ್ನು ನೀವೇನಾದರೂ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ನೀವು ಪಟ್ನಾದಿಂದನೇ ಪ್ರಾಡಕ್ಟ್ಗಳನ್ನ, ಬಿಹಾರ್ ಬೆಲ್ಟಲ್ಲಿ ಏನಿದೆ ಅಲ್ಲಿಂದನೇ ಮಖಾನಗಳನ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಈ ಪ್ರಾಡಕ್ಟ್ಸಲ್ಲಿ 3 ಕ್ಯಾಟಗರಿಯಲ್ಲೂ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಇದನ್ನು ಬಿಟ್ಟು ತುಂಬ ವೆರೈಟೀಸ್ ಇದೆ. ಫ್ಲೇವರ್ ಚೇಂಜ್ ಆದಂಗೆ ಎಚ್ ಎಸ್ ಕೋಡ್ ಕೂಡ ಚೇಂಜ್ ಆಗುತ್ತೆ. ಸ್ವಲ್ಪ ಮಖಾನದಲ್ಲಿ ಕಾಂಪ್ಲಿಕೇಶನ್ಸ್ ಇದೆ. ಮಖಾನದ ತಂದೆ ಆದ ಎಚ್ ಎಸ್ ಕೋಡ್ ಸಪ್ರೇಟಾಗಿ ಎಲ್ಲೂ ಇಲ್ಲ. ಸೊ ಹಾಗಾಗಿ ಈ ಫ್ರೂಟ್ ಕ್ಯಾಟಗರಿಯಲ್ಲಿ ಅಥವಾ ಅದರ್ಸ್ ಕ್ಯಾಟಗರಿಯಲ್ಲಿ ಮಖಾನಗಳನ್ನ ನಾವು ಡೀಲ್ ಮಾಡ್ತೇವೆ. ಸೊ ಈ 3 ಕ್ಯಾಟಗರಿಯಲ್ಲಿ ನಿಮಗೆ ಮಖಾನಗಳು ಸಿಗುತ್ತೆ, ಅಥವಾ ಈ 3 ಎಚ್ ಎಸ್ ಕೋಡಿಂದನೂ ನೀವು ಮಖಾನಗಳನ್ನ ಎಕ್ಸ್ಪೋರ್ಟ್ ಮಾಡ್ಬೋದು. ಇದನ್ನು ಹೊರತಾಗಿ ನೀವೇನಾದರೂ ಫ್ಲೇವರ್ಸ್ಗಳನ್ನ ಚೇಂಜ್ ಮಾಡಿದರೆ ಅಥವಾ ಬೇರೆ ಯಾವುದೋ ಅದರ್ಸ್ ಕ್ಯಾಟಗರಿಯಲ್ಲಿ ಹಾಕಿದರೆ ನೀವು ಮಖಾನಗಳಿಗೆ ಇನ್ನೂ ಸ್ಪೆಸಿಫಿಕ್ ಆಗಿ ಇಂಡಿಯಾದಿಂದ ಎಚ್ ಎಸ್ ಕೋಡ್ ಡಿಫೈನ್ ಆಗಿಲ್ಲ. ಸೊ ಹಾಗಿರೋದ್ರಿಂದ ಈ ಪ್ರಾಡಕ್ಟ್ಗಳಿಗೆ ಈ 3 ಎಚ್ ಎಸ್ ಕೋಡ್ಗಳನ್ನ ತೊಗೊಂಡು ನೀವು ಕೆಲಸ ಮಾಡ್ಬೋದು. ಸೊ ಇದರಲ್ಲಿ ಯಾವ ವಾಲ್ಯೂಮಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು? ಒಂದು 20 kg ಪ್ಯಾಕೆಟ್ ಒಂದು 60 ಬಾಕ್ಸ್ಗಳನ್ನಾದರೂ ಕಳಿಸ್ಬೋದು, ಅಥವಾ ಒಂದು 10 kg ಒಂದು 5-6 ಬ್ಯಾಗ್ ಆದರೂ ಕಳಿಸ್ಬೋದು. ಇದು ಏರ್, ರೋಡ್ ಎಲ್ಲದರಲ್ಲೂ ಹೋಗುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಥರದ ಫುಲ್ ಕಂಟೈನರ್ ಮಾಡಬೇಕನ್ನೋ ರೆಸ್ಟ್ರಿಕ್ಷನ್ಸ್ ಇಲ್ಲಿಲ್ಲ. ನಾವು ಇವಾಗ ಆಲ್ಮೋಸ್ಟ್ 9 ಫ್ಲೇವರ್ಗಳದ್ದು ಒಂದು 30 ಬಾಕ್ಸ್ನ ನಾವು ಪ್ರತಿ ಟೈಮು ಒಂದೊಂದು ಆರ್ಡರ್ ರೊಟೇಷನ್ಸಲ್ಲಿ ನಾವು ಆಲ್ಮೋಸ್ಟ್ ಏರ್ ಶಿಪ್ಮೆಂಟ್ ಮಾಡ್ತಾ ಇದ್ದಾವೆ. ಸೊ ನೀವು ಕೂಡ ಅಷ್ಟು ಕಡಿಮೆ ವಾಲ್ಯೂಮಲ್ಲಿ ಕೂಡ ಮಾಡ್ಬೋದು. ನಿಮ್ಮ ಫ್ಲೇವರ್ ಚೆನ್ನಾಗಿದ್ದರೆ, ಮಾರ್ಕೆಟ್ ಡಿಮಾಂಡ್ ಬರ್ತಾ ಇದ್ದರೆ, ತುಂಬ ಚಿಕ್ಕ ವಾಲ್ಯೂಮಲ್ಲಿ ಕೂಡ ಈ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಇಮಿಡಿಯೇಟ್ಲಿ ದೊಡ್ಡ ವಾಲ್ಯೂಮಲ್ಲಿ ಬೇಕು ಅನ್ನೋ ಅವಶ್ಯಕತೆ ಇಲ್ಲಿಲ್ಲ. ಅದಾದಮೇಲೆ ಇದು ಎಲ್ಲ ಕೂಡ ತುಂಬ ವೆಯ್ಟ್ ಕಡಿಮೆ ಇರುತ್ತೆ, ಪಾಪ್ಕಾರ್ನ್ ಟೈಪ್ ಪ್ರಾಡಕ್ಟ್ ಇದು. ಸೊ ಹೀಗಿದ್ದಾಗ ಏನಾಗುತ್ತೆ, ಇದರ ವೇಟ್ ಇರಲ್ಲ, ಬರೀ ಗಾಳಿ ತೂಕ ಮಾತ್ರ ಇರುತ್ತೆ. ಸೊ ಹಾಗಿದ್ದಾಗ ಏನಾಗುತ್ತೆ, ವಾಲ್ಯೂಮೆಟ್ರಿಕ್ಲಿ ತುಂಬ ಜಾಗ ತೊಗೊಳುತ್ತೆ, ಬಟ್ ವೇಟ್ ಆದರೆ ಏನೂ ಇರಲ್ಲ. ಸೊ 28 ಮೆಟ್ರಿಕ್ ಟನ್ನು, 30 ಮೆಟ್ರಿಕ್ ಟನ್ ಇದೆಲ್ಲ ಬರಲ್ಲ. ಇದೆಲ್ಲ ಒಂದು 5,000 kgಯಲ್ಲಿ ಆಲ್ಮೋಸ್ಟ್ ನಿಮ್ಮ ಕಂಟೈನರ್ ಮುಗಿದು ಹೋಗುತ್ತೆ. ಸೊ ಅದನ್ನೆಲ್ಲ ನೀವು ನೋಡಿಕೊಂಡು ಏನು ಕೆಪಾಸಿಟಿ ಬರುತ್ತೆ, ಏನು ಸೈಜಸ್ ಬರುತ್ತೆ, ಯಾವ ಸೈಜಲ್ಲಿ ಡೀಲ್ ಮಾಡ್ತಾ ಇದ್ದೀರಾ, ಅದರ ವೇಟ್ ಏನಿದೆ, ಪ್ಯಾಕೇಜಿಂಗ್ ಹೇಗೆ ಮಾಡ್ಕೊಂಡಿದ್ದೀರಾ, ಅದನ್ನೆಲ್ಲ ನೋಡಿಕೊಂಡ್ರೆ ನಿಮಗೊಂದು ಅಪ್ರಾಕ್ಸಿಮೇಟ್ಲಿ ನಿಮಗೆ ತೂಕಗಳು ಅಥವಾ ಸೈಜ್ಗಳು, ಡೈಮೆನ್ಷನ್ಗಳು ಗೊತ್ತಾಗುತ್ತೆ. ಅದನ್ನು ನೋಡಿಕೊಂಡು ನೀವು ಕಂಟೈನರ್ ಬುಕ್ ಮಾಡಬೇಕಾ, ಏರಿಂದ ಕಳಿಸಿದ್ರೆ ಒಳ್ಳೆಯದಾ, ಅದನ್ನು ನೋಡಿಕೊಂಡು ನೀವು ಡಿಸೈಡ್ ಮಾಡ್ಬೋದು. ಸೊ ಇದರಲ್ಲಿ 7 ounce ಆಗಿರ್ಬೋದು, ಒಂದು 20 ಪ್ಯಾಕೆಟ್ ಕಳಿಸ್ಬೋದು. ಈ ಆನ್ಸ್ ಏನಿದೆಯಲ್ಲ, ಸೊ ನಾರ್ಮಲಿ ನೀವು ಏನಾದರೂ ಎಕ್ಸ್ಪೋರ್ಟ್ ಮಾಡುವಾಗ ನೀವು ಕ್ಲೈಂಟ್ ಎಲ್ಲಿದ್ದಾರೆ, ಅವ್ರಿಗೆ ಯಾವ ಥರದ ಯೂನಿಟ್ಗಳನ್ನ ಅಲ್ಲಿ ಯೂಸ್ ಮಾಡ್ತಾರೆ. ನಮ್ಮಲ್ಲಿ ಗ್ರಾಮ್ಸು ಯೂಸ್ ಮಾಡ್ತೇವೆ, ಕೆಜಿಸು ಯೂಸ್ ಮಾಡ್ತೇವೆ, ಬೇರೆ ಕಡೆ ಪೌಂಡ್ಸ್ ಯೂಸ್ ಮಾಡ್ತಾರೆ, ಕೆಲವೊಂದು ಕಡೆ ಆನ್ಸ್ ಯೂಸ್ ಮಾಡ್ತಾರೆ. ಸೊ ಅದನ್ನು ನೀವು ನೋಡಿಕೊಂಡು ಯಾವ ಯೂನಿಟ್ನ ಯೂಸ್ ಮಾಡ್ತಾ ಇದ್ದಾರೆ ಅದರ ಅಕಾರ್ಡಿಂಗ್ಲಿ ನೀವು ಪ್ರಾಡಕ್ಟ್ಗಳನ್ನ ಪ್ಯಾಕ್ ಮಾಡಿ ಕಳಿಸ್ಬೋದು. ಸೊ ವೆರೈಟೀಸ್ ಇದೆ. ನಿಮ್ಗೆ ಯಾವುದೇ ಥರದ ಸ್ಟ್ಯಾಂಡರ್ಡ್ ಆಗಿ ಇಷ್ಟೇ ನೀವು ಮಾಡಬೇಕು ಅನ್ನೋದು ಎಲ್ಲೂ ಇಲ್ಲ. ಕಡಿಮೆ ಕ್ವಾಂಟಿಟಿ ತೊಗೊಂಡು ಸ್ಟಾರ್ಟ್ ಮಾಡೋಕ್ಕೇನೂ ಅಭ್ಯಂತರ ಇಲ್ಲ, ಒಳ್ಳೆ ಪ್ರಾಡಕ್ಟು ಮಾಡ್ಬೋದು. ಸೊ ಕಳಿಸೋ ರೂಟ್ ಏನಿರುತ್ತೆ, ಫಸ್ಟ್ ಪ್ರೈಮರಿ ರೂಟ್ ಬಂದು ಸಿ ರೂಟು, ತುಂಬ ಕಡಿಮೆ ರೇಟಲ್ಲಿ ಹೋಗ್ಬಿಡುತ್ತೆ. ಡ್ರೈ ಪೋರ್ಟ್ಸ್ ಯೂಸ್ ಮಾಡೋದು, ICDs ಯೂಸ್ ಮಾಡ್ಬೋದು. ಲ್ಯಾಂಡ್ ಅಂದರೆ ಇವಾಗ ಆಲ್ಮೋಸ್ಟ್ ನೇಪಾಲ್, ಭೂಟಾನ್, ಬಾಂಗ್ಲಾದೇಶ್ ಇಲ್ಲೆಲ್ಲವೂ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಆ ಪ್ರಾಡಕ್ಟ್ಗಳನ್ನ ಡೀಲ್ ಮಾಡ್ಬೋದು. ಏರ್ ಕಡೆಯಿಂದನೂ ಏರ್ಪೋರ್ಟ್ನೂ ಯೂಸ್ ಮಾಡಿಕೊಂಡು ಬೈ ಏರ್ ರೂಟಿಂದನೂ ಕಳಿಸ್ಬೋದು. ಸೊ ಯಾವ್ಯಾವ ಕಂಟ್ರಿಗಳಿಗೆ ಎಷ್ಟೆಷ್ಟು ಶಿಪ್ಮೆಂಟ್ ಆಗಿದೆ ಹೋದ ವರ್ಷ. ಸೊ ಯುನೈಟೆಡ್ ಸ್ಟೇಟ್ಸ್ಗೆ ಆದರೆ 1134, ಕೆನಡಾಗಾದರೆ 652, ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಆದರೆ 348, ಸಿಂಗಾಪುರ್ಗಾದರೆ 173, ನೇಪಾಲ್ಗಾದರೆ 102, ಹಾಂಗ್ಕಾಂಗಿಗೆ 79, ಒಮಾನ್ಗೆ 50, ಭೂಟಾನ್ಗೆ 26. ಸೊ ಈ ವಾಲ್ಯೂಮಲ್ಲಿ ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗ್ತಾ ಇದೆ, ಇಷ್ಟು ಶಿಪ್ಮೆಂಟ್ ಆಗಿದೆ. ಆ್ಯಾವ್ರೇಜ್ ಆರ್ಡರ್ ವ್ಯಾಲ್ಯೂ ಬಂದು ಆಲ್ಮೋಸ್ಟ್ ಒಂದು 5 ರಿಂದ 10 ಲಕ್ಷದ ನಡುವೆ ನೀವು ಅಂದ್ಕೊಳ್ಬೋದು. ಇದರಲ್ಲಿ ಕಡಿಮೆ ಅಂದರೂ ಕೂಡ ನೀವು 1 ಲಕ್ಷದ ಕೆಲಸನೂ ಮಾಡ್ಬೋದು, 50,000 ಕೆಲಸ ಮಾಡ್ಬೋದು. ಅಥವಾ ನೀವು ಒಂದೊಂದೇ ಬಾಕ್ಸಲ್ಲಿ ನೀವು ನಿಮ್ಮದೇ ಆದ ಫ್ಲೇವರ್ಗಳನ್ನ ಬೇಕಾದ್ರೆ ಮನೆಯಲ್ಲೇ ಪ್ರೊಡ್ಯೂಸ್ ಮಾಡಿ ಕಳಿಸುವಂಥ ಕೆಪಾಸಿಟಿ ಇತ್ತು ಅಂದರೆ ಅದನ್ನು ಕೂಡ ಮಾಡ್ಬೋದು. ಇಲ್ಲಾಂದರೆ ಬರೀ ರಾ ಮಖಾನ, ನಾನು ಹೇಳ್ತಾ ಇದ್ದು ಬರೀ ರಾ ಮಖಾನ ಕೆಪಾಸಿಟಿದು, ಬರೀ ರಾ ಮಖಾನ ಕೂಡ ನೀವು ಡೀಲ್ ಮಾಡಿದರೂ ಕೂಡ ನಿಮ್ಗೆ ಒಳ್ಳೆ ಮಾರ್ಜಿನ್ಸ್ಗಳು ಸಿಗುತ್ತೆ. ಸೊ ಇದರಲ್ಲಿ ಮೇನ್ ಬೆನಿಫಿಟ್ ಏನಂತಂದರೆ ನಮ್ಮ ಕಾಂಪಿಟೇಷನಲ್ಲಿ ಬೇರೆ ಯಾರೂ ಇಲ್ಲ. ನಮ್ಮ ಮಾರ್ಕೆಟಲ್ಲಿ ಇವಾಗ ಇಂಡಿಯಾ ಬಿಟ್ಟರೆ ಬೇರೆ ಯಾವ ದೇಶದಲ್ಲೂ ಕೂಡ ಮಖಾನಗಳನ್ನ ನಮ್ಮಷ್ಟು ಪ್ರೊಡ್ಯೂಸ್ ಯಾರೂ ಮಾಡ್ತಾ ಇಲ್ಲ. ಮಾಡಿದರೂ ಕೂಡ ಏನೋ ಒಂದು ಸಣ್ಣ ಪುಟ್ಟ ವಾಲ್ಯೂಮಲ್ಲಿದೆ, ಬಟ್ ಅದು ಕೂಡ ಅಷ್ಟು ಚೆನ್ನಾಗಿಲ್ಲ. ಸೊ ಮೇನ್ ಹಬ್ ಬಂದು ಇಂಡಿಯಾ ಇರುತ್ತೆ. ಸೊ ಬಿಹಾರ್ ಬೆಲ್ಟಲ್ಲಿ ಇದು ಒಳ್ಳೆ ಪ್ರೊಡ್ಯೂಸ್ ಮಾಡ್ತಾರೆ. ದಯಮಾಡಿ ಅಲ್ಲಿ ನೋಡಿಕೊಂಡು ಇದನ್ನು ಡೀಲ್ ಮಾಡ್ಬೋದು. ಯಾವ ಪ್ರೈಸಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಆ್ಯಾವ್ರೇಜ್ ಕಡಿಮೆ ಕ್ವಾಲಿಟಿ ಇರೋದು 990 ರುಪೀಸು, 990ಗೆ ಎಕ್ಸ್ಪೋರ್ಟ್ ಆಗ್ತಾಯಿದೆ. ಮುಂಟ್ರಾದಿಂದ ಸ್ವಲ್ಪ ಮೀಡಿಯಮ್ ಕ್ವಾಲಿಟಿ ಅಂದರೆ 1255 ಎಕ್ಸ್ಪೋರ್ಟ್ ಆಗುತ್ತೆ. ತೂತುಕುರಿಯಿಂದ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಎಕ್ಸ್ಪೋರ್ಟ್ ಏನಾಗ್ತಾ ಇದೆ ಅದು ಬಂದು 1705 ಆಗುತ್ತೆ. ವೆರೈಟೀಸ್ ಇದೆ, ಕ್ವಾಲಿಟೀಸ್ ಇದೆ, ಫ್ಲೇವರ್ಸ್ ಇದೆ, ಟೆಕ್ಸ್ಚರ್ಸ್ ಇದೆ, ಪ್ರತಿಯೊಂದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಬೋದು.
ಯಾವ್ಯಾವ ಕ್ವಾಲಿಟಿ ಅಥವಾ ಗ್ರೇಡಿಂಗ್ ಇರುತ್ತೆ. ಈ ಮಿನಿ ಗ್ರೇಡ್ ಬಂದು ಒಂದು 10 mm ಇರುತ್ತೆ, ತುಂಬ ಚಿಕ್ಕದು, ಅದೊಂದು 250 ರೂಪಾಯಿ. ಪ್ರೀಮಿಯಂ ಕ್ವಾಲಿಟಿ ಬಂದು ನಿಮ್ಗೆ 18 mm ಮೇಲೆ ಸಿಗುತ್ತೆ, ಅದು ಬಂದು ನಿಮಗೆ ಒಂದು 1200 ರೂಪಾಯಿ ಮೇಲೆ ಸಿಗುತ್ತೆ. ಇದು ಎಲ್ಲವೂ ಕೂಡ ಮ್ಯಾಕ್ಸಿಮಮ್ ಸೆಲ್ಲಿಂಗ್ ಪ್ರೈಸ್, ಅಂದರೆ ಮ್ಯಾಕ್ಸಿಮಮ್ ಪರ್ಚೇಸ್ ಪ್ರೈಸ್. ಇವಾಗ ಇದಕ್ಕಿಂತ ಹೆಚ್ಚಿಗೆ ನೀವೇನಾದರೂ ದುಡ್ಡು ಕೊಟ್ಕೊಂಡು ನೀವೇನಾದರೂ ಮಾರ್ಕೆಟಲ್ಲಿ ತೊಗೊಂಡ್ರೆ ನಿಮಗೆ ಪ್ರಾಫಿಟಬಿಲಿಟಿ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಯಾಕಂದರೆ ನೀವು ನಾರ್ಮಲಿ ಏನು ಮಾಡ್ತಾರೆ ಜನ, ಎಲ್ಲಿ ಪಟ್ನಾದಲ್ಲಿ ಸಿಗುತ್ತೆ ಅಂದರೆ ಸರ್ ನಾನು ಪಟ್ನಾಗೆ ಎಲ್ಲಿ ಹೋಗಿ ತೊಗೊಳ್ಳೋದು, ನನಗೆ ಇಲ್ಲೇ ಬೆಂಗಳೂರಲ್ಲಿ ಸಿಗ್ತಾ ಇದೆ, ನಾನು ಬೆಂಗಳೂರಲ್ಲೇ ತೊಗೊಳ್ತಾನೆ. ಇವಾಗ ಬೆಂಗಳೂರವ ಮುಂಬೈದವನ ಹತ್ರ ತೊಗೊಳ್ತಾನೆ, ಮುಂಬೈದವ ಮತ್ತೆ ಎಲ್ಲೋ ತೊಗೊಂಡಿರ್ತಾನೆ, ಅವನು ಹೋಗಿ ಪಟ್ನಾದಿಂದ ತೊಗೊಂಬರ್ತಾನೆ. ಈ 4-5 ಜನದ ಕೈಗಳು ಏನು ಚೇಂಜ್ ಆಗುತ್ತೋ ಹಾಗೆ ಅವರ ಮಾರ್ಜಿನ್ಸ್ ಕೂಡ ಆ್ಯಡ್ ಆಗಿರುತ್ತೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಅಲ್ಲಿ 800 ರೂಪಾಯಿಗೆ ಸಿಗೋ ಮೆಟೀರಿಯಲ್ಲು ನಿಮಗೆ ಬೆಂಗಳೂರವ್ರ ಹತ್ರ ತೊಗೊಂಡ್ರೆ ಆಲ್ಮೋಸ್ಟ್ ನಿಮಗೆ 1400-1500 ರೂಪಾಯಿ ಸಿಗುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಎಲ್ಲಿ ಪ್ರಾಡಕ್ಟ್ ಬೆಳೀತಾರೆ, ಎಲ್ಲಿ ಮೇನ್ ಹಬ್ಬಿದೆ ಅಲ್ಲಿ ಹೋಗಿ ನೀವು ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ದುಡ್ಡು ಉಳಿಯೋ ಚಾನ್ಸಸ್ ಇರುತ್ತೆ. ಇಲ್ಲದೆ ಹೋದರೆ ಏನಾಗುತ್ತೆ, ನಿಮಗೆ ಏನು ಮಾರ್ಜಿನ್ ಬರಬೇಕಾಗಿತ್ತೋ ಅದು 4-5 ಜನ ಆಲ್ರೆಡಿ ತೊಗೊಂಡ್ಬಿಟ್ಟಿರೋದ್ರಿಂದ ನಿಮಗೆ ತುಂಬ ಮಾರ್ಜಿನ್ಗಳು ಏನು ಉಳಿಯಲ್ಲ. ಸೊ ಇದರಲ್ಲಿ ಎಷ್ಟು ಪ್ರಾಫಿಟ್ ಇದೆ, ಆಲ್ಮೋಸ್ಟ್ ಒಂದು 50%ವರೆಗೂ ಪ್ರಾಫಿಟ್ ಇದೆ. ಸೊ ಒಂದು 1700 ರೂಪಾಯಿಗೆ ನಾವು ಮಾರಿದರೆ 700 ರೂಪಾಯಿಗೆ ನಾವು ತೊಗೊಂಡ್ರೆ ಒಂದು 50 ರೂಪಾಯಿ ಪ್ಯಾಕೇಜಿಂಗು, ಒಂದು 100 ರೂಪಾಯಿ 120 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಹಾಕ್ಕೊಂಡ್ರು ಕೂಡ, ಲೋಡಿಂಗು ಅನ್ಲೋಡಿಂಗು ಹ್ಯಾಂಡ್ಲಿಂಗು ಅದನ್ನೆಲ್ಲ ಹಾಕಿದರೆ 30-50 ರೂಪಾಯಿ ಪರ್ kg ಹಾಕಿ ಟೋಟಲ್ ನಮ್ಮ ಖರ್ಚುಗಳು ಬಂದು 880-920 ರೂಪಾಯಿವರೆಗೂ ಬಂತು ಅಂದರೆ ನಮ್ಮ ಲಾಭ 780 ಹಿಡಿದು 820ವರೆಗೂ ಬರುತ್ತೆ. ಸೊ ಓವರಾಲ್ ನಮ್ಮ ಪ್ರಾಫಿಟ್ ಬಂದು 5% ಮೇಲೆ ಕೆಳಗೆ ನಡುವೆ ಒಂದು 50% ಮಾರ್ಜಿನ್ ನಮಗೆ ಇರುತ್ತೆ. ಏನೋ ಒಂದು 5% 10% ಮೇಲೆ ಕೆಳಗೆ ಆಗ್ಬೋದು. ಸೊ ಇದನ್ನು ನೀವು ನೋಡಿಕೊಂಡು ನೀವೇನಾದರೂ ಬಿಸ್ನೆಸ್ ಮಾಡಿದ್ರೆ, ಅದು ನೀವು ಪ್ರಾಪರ್ ಸೋರ್ಸಿಂದನೇ ಪರ್ಚೇಸ್ ಮಾಡಿದರೆ ತೊಂದರೆಗಳಾಗಲ್ಲ. ಸೊ ಇದರಲ್ಲಿ ಬೇರೆ ಇನ್ಫಾರ್ಮೇಷನ್ಸ್ ಏನಿದೆ, ಇದರಲ್ಲಿ US HS ಕೋಡ್ ಇದೆ. ಬೇಕಂದರೆ US ಏನಾದರೂ ಡೇಟಾಗಳನ್ನ ನೀವು ತೊಗೊಳ್ತಾ ಇದ್ದರೆ ಈ HS ಕೋಡ್ ಕೊಟ್ಬಿಟ್ಟು ಡೇಟಾಗಳನ್ನ ತೊಗೊಳ್ಬೋದು. ಅದರ ಜೊತೆಗೆ ಫ್ರೀಲಿ ಎಕ್ಸ್ಪೋರ್ಟೇಬಲ್ ಇದೆ. ಕಂಪ್ಲೈನ್ಸಸ್ ಏನೂ ಇಲ್ಲ, ಎಡಿಷನಲ್ ಡಾಕ್ಯುಮೆಂಟೇಷನ್ಸ್ ಏನೂ ಬೇಕಾಗಲ್ಲ. ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟೇಷನ್ಸ್ ಏನಿದೆ, ಇನ್ವಾಯ್ಸ್ ಆಗಿರ್ಬೋದು, ಸರ್ಟಿಫಿಕೇಟ್ ಆಫ್ ಒರಿಜಿನ್ ಆಗಿರ್ಬೋದು, ಬಿಲ್ ಆಫ್ ಲೀಡಿಂಗ್ ಆಗಿರೋದು ಅಥವಾ ಏರ್ವೇ ಬಿಲ್ ಆಗಿರ್ಬೋದು, ಅದನ್ನು ಬಿಟ್ಟು ನಿಮಗೆ ಪ್ಯಾಥೋಸ್ಯಾನಿಟರಿ ಸರ್ಟಿಫಿಕೇಟ್ ಆಗಿರ್ಬೋದು, ಈ ಒಂದು 4-5 ಡಾಕ್ಯುಮೆಂಟ್ಸ್ ಏನಿದೆ ಅದಷ್ಟು ತೊಗೊಂಡು ನೀವು ಎಕ್ಸ್ಪೋರ್ಟ್ ಆರಾಮಾಗಿ ಮಾಡ್ಬೋದು, ಯಾವುದೇ ಥರದ ತೊಂದರೆಗಳು ಬರಲ್ಲ. ಅದಾದಮೇಲೆ ಇದರಲ್ಲಿ ಡ್ಯೂಟಿ ಡ್ರಾಬ್ಯಾಕ್, ನೀವೇನಾದರೂ ಮಷಿನರಿ ಹಾಕಿದರೆ ಈ ಪ್ರಾಡಕ್ಟ್ ಪ್ಯಾಕೇಜ್ ಮಾಡೋಕ್ಕೆ ಅಥವಾ ಬೇರೆ ಏನಾದಕ್ಕಾದರೂ, ಸೊ ಅದಕ್ಕೆ ನೀವು 0.5% ನೀವೇನಾದರೂ ಡ್ಯೂಟಿ ಕಟ್ಟಿದರೆ ಅದನ್ನು 0.5% ನಿಮಗೆ ಆ ಬೆನಿಫಿಟ್ಗಳು ಇಲ್ಲಿ ಸಿಗುತ್ತೆ. GST ನಿಮಗೆ ಬಂದು ಒಂದು 12% ಬರುತ್ತೆ. ಆದರೆ ನೀವು LUT ತೊಗೊಂಡ್ರೆ ಅದು ಕೂಡ ನೀವು ಬೈಪಾಸ್ ಮಾಡ್ಬೋದು. ಸೊ ಪ್ರಿಫರೆನ್ಷಿಯಲ್ ಆ್ಯಕ್ಸೆಸ್ ಇದೆ. ಯಾವ ಕಂಟ್ರಿ ಜೊತೆ ನಮ್ಮ ಒಳ್ಳೆಯ ಸಂಬಂಧಗಳಿದೆಯೋ ಅವರ ಜೊತೆಗೆ ನಮ್ಮ ಪ್ರಿಫರೆನ್ಷಿಯಲ್ ಅಗ್ರಿಮೆಂಟ್ಸ್ ಇದೆ, ಇಂಡಿಯನ್ ಬಯೋಲ್ಯಾಟರಲ್ ಟ್ರೇಡ್ ಅಗ್ರಿಮೆಂಟ್ಸ್ ಇದೆ. ಅದನ್ನು ನೋಡಿಕೊಂಡು ನೀವೇನಾದರೂ ಡೀಲ್ ಮಾಡೋದಾದರೆ ಈ ಕಂಟ್ರಿಗಳಿಗೆಲ್ಲ ಎಕ್ಸ್ಪೋರ್ಟ್ ಮಾಡೋದು, ಬಾಂಗ್ಲಾದೇಶ್, ಕಂಬೋಡಿಯಾ, ಇಂಡೋನೇಷ್ಯಾ, ನಾರ್ವೆ, ಶ್ರೀಲಂಕಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುನೈಟೆಡ್ ಕಿಂಗ್ಡಮ್, ವಿಯೆಟ್ನಾಂ, ಐಸ್ಲ್ಯಾಂಡ್, ಸೌತ್ ಕೊರಿಯಾ, ಯುರೋಪಿಯನ್ ಯೂನಿಯನ್, ಜಪಾನ್. ಸೊ ಈ ಮಾರ್ಕೆಟ್ಗಳಿಗೆ ನೀವೇನಾದರೂ, ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಕಂಟ್ರೀಸ್ಗಳಿದೆ, ಬಟ್ ಇವೆಲ್ಲ ಮೇನ್ ಮಾರ್ಕೆಟ್ಗಳಿದೆ. ಇವಕ್ಕೆ ಏನಾದರೂ ನೀವು ಎಕ್ಸ್ಪೋರ್ಟ್ ಮಾಡಿದರೆ ಪ್ರಿಫರೆನ್ಷಿಯಲ್ ಸರ್ಟಿಫಿಕೇಟ್ ಆಫ್ ಒರಿಜಿನ್ ಒಂದು ಕೊಟ್ಟರೆ ಅವರಿಗೆ ಡ್ಯೂಟಿ ಫ್ರೀ ಆಗುತ್ತೆ. ಆರಾಮಾಗಿ ನಿಮ್ಮ ಪ್ರಾಡಕ್ಟ್ಗಳು ಡ್ಯೂಟಿ ಫ್ರೀ ಎಕ್ಸಿಬಿಷನ್ಸಲ್ಲಿ ಹೋಗುತ್ತೆ. ಅದು ಬಿಟ್ಟು ನೀವು ಇನ್ನೂ ಡ್ಯೂಟಿ ಫ್ರೀ ಇರಬೇಕು, ನನಗೆ ಸ್ವಲ್ಪನೂ ಡ್ಯೂಟಿ ಹಾಕದೇ ಇರುವಂಥ ಕಂಟ್ರಿಗಳು ಯಾವುದಿದೆ, ದರುಸಲಾಮ್, ನಾರ್ವೆ, ಯುನೈಟೆಡ್ ಕಿಂಗ್ಡಮ್, ಐಸ್ಲ್ಯಾಂಡ್, ಇಲ್ಲೆಲ್ಲೂ ಡ್ಯೂಟಿ ಇಲ್ಲ. ನೀವು ನಿಮ್ಮ ಪ್ರಾಡಕ್ಟ್ಗಳನ್ನ 0 ಡ್ಯೂಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡುವಂಥ ಚಾನ್ಸಸ್ ಇದೆ. ಅಲ್ಲಿಂದ ಏನಾದರೂ ಬಯರ್ಸ್ನ ಹುಡ್ಕೊಂಡು ಅಲ್ಲಿಂದ ನಿಮ್ಗೆ ಆರ್ಡರ್ಸ್ ತರೋಕ್ಕಾದರೆ ದಟ್ಸ್ ಅ ಬೆಸ್ಟ್ ಆರ್ಡರ್. ಇದರಲ್ಲಿ ರೋಟ್ಯಾಪ್ ಬೆನಿಫಿಟ್ ಇದೆ. ಇನ್ಸೆಂಟಿವ್ಸ್ ನೀವು ಎಕ್ಸ್ಪೋರ್ಟ್ ಮಾಡ್ದಂಗೆ ಸಿಗುತ್ತೆ. ಪರ್ kg 2.5% ಅಥವಾ 4.7 ರೂಪಾಯಿ. ಇಲ್ಲದೆ ಹೋದರೆ ನೀವು ಏನಾದರೂ ಸ್ಪೆಷಲ್ ಎಕನಾಮಿಕ್ ಝೋನಲ್ಲಿ ನಿಮ್ಮ ಫ್ಯಾಕ್ಟ್ರಿ ಇತ್ತು ಅಂದರೆ 1.5% ಪರ್ kg, ಇಲ್ಲದೆ ಹೋದರೆ 2.8 ರೂಪೀಸ್ ಪರ್ kg ನಿಮಗೆ ಕ್ಯಾಪಿಂಗ್ ಇರುತ್ತೆ. ಸೊ ಇದನ್ನು ಒಂದು ವೇಳೆ ಇವಾಗ ಜನ ಎಲ್ಲ ಇಂಪೋರ್ಟ್ ಮಾಡ್ಕೊಳ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾಯಿದ್ರೆ ನಾನು ಇಂಪೋರ್ಟ್ ಮಾಡ್ತೇನೆ, ಕೆಲವೊಂದು ಜನಕ್ಕೆ ಇರುತ್ತೆ ಉಲ್ಟಾ ಹೋಗೋಣ ಅಂತ. ಸೊ ಆ ಥರ ಇತ್ತು ಅಂದರೆ ನೀವೇನಾದರೂ ಮಖಾನನ ಇಂಪೋರ್ಟ್ ಮಾಡಬೇಕಂದ್ರೆ 30% ಡ್ಯೂಟಿ ಇದೆ, ಬೇಸಿಕ್ ಡ್ಯೂಟಿ, ಅದರ ಮೇಲೆ ಸೆಸ್ ಎಲ್ಲ ಬರುತ್ತೆ. ಅದರ ಜೊತೆಗೆ ನಿಮಗೆ GST 12% ಇದೆ. ಸೊ ಇದರಲ್ಲಿ ಇವತ್ತಿನ ಟೈಮಲ್ಲಿ ಕರೆಂಟ್ ಕೊಟೇಷನ್, ಒಬ್ಬ ಬೆಂಗಳೂರು ಕಂಪನಿಯಿಂದ ಕೊಟೇಷನ್ ತೊಗೊಂಡಿರೋದು, ನಮ್ಮ ಹತ್ರ ಒಂದು ರಿಕ್ವೈರ್ಮೆಂಟ್ ಬಂದಿತ್ತು, ಅದಕ್ಕೆ ತೊಗೊಂಡಿರೋದು, ಬಟ್ ಅವ್ರ ಕಡೆಯಿಂದ ನೆಗೋಷಿಯೇಟ್ ಮಾಡದೆ ಈ ಪ್ರೈಸಸ್ ಬಂದಿದೆ. ಇವಾಗ ನೋಡಿ, ಆಪ್ಷನ್ 6+ ಸೂತ್ ಅಂತ ಇದೆ, ಅಲ್ಲಿ ಲೋಕಲ್ ಬಿಹಾರ್ ಸ್ಟ್ಯಾಂಡರ್ಡ್ ಅದು, ಅದರಲ್ಲಿ 18.5 mm ಆ್ಯಂಡ್ ಅಬವ್ ನಿಮಗೆ 1495 ರೂಪಾಯಿ ಬೀಳುತ್ತೆ. ಸೊ ಆಲ್ಮೋಸ್ಟ್ 1500 ರೂಪಾಯಿ ಕೊಡ್ತಾ ಇದ್ದಾರೆ. ಇದನ್ನು ನಾವೇನಾದರೂ 1700 ರೂಪಾಯಿಗೆ ಮಾರಿದರೆ ಬರೀ 200 ರೂಪಾಯಿ ಪ್ರಾಫಿಟ್ ಉಳಿಯುತ್ತೆ. ಸೊ ಇವರು ಏನಿದ್ದಾರೆ, ಇವರೊಬ್ಬರ ಟ್ರೇಡರು, ಇವರು ಡೈರೆಕ್ಟ್ ಸೋರ್ಸ್ ಅಲ್ಲ. ಇವ್ರ ಹತ್ರ ನೀವು ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಬೀಳುತ್ತೆ. ಅದಕ್ಕೆ ನೀವು ಅಲ್ಲಿ ಹೋಗಿ ನೀವು ಪ್ರೊಕ್ಯೂರ್ಮೆಂಟ್ ಮ್ಯಾನೇಜ್ ಮಾಡಿದರೆ ಇದೇ ಕ್ವಾಲಿಟಿ ನಿಮಗೆ 800 ಇಂದ 900 ರೂಪಾಯಿಗೆ ನಿಮ್ಮ ಕೈಯಲ್ಲಿ ಸಿಗುತ್ತೆ.
ತುಂಬ ಹೈ ಮಾರ್ಕೆಟ್ ಇದ್ದರೆ. ಇಲ್ಲ ಸ್ವಲ್ಪ ಸಪ್ಲೈ ಹೆಚ್ಚಿಗೆ ಇದೆ, ರೇಟ್ ಸ್ವಲ್ಪ ಕಡಿಮೆ ಬರ್ತಾ ಇದೆ ಅಂದರೂ ಕೂಡ ನಿಮ್ಗೆ 650ರಿಂದ 700 ರೂಪಾಯಿಗೆ ಸೇಮ್ ಕ್ವಾಲಿಟಿ ಸಿಗುತ್ತೆ. ಸೊ ಇಲ್ಲಿ 1400 ರೂಪಾಯಿ ಎಲ್ಲಿದೆ, ಅಲ್ಲಿ 700 ರೂಪಾಯಿ ಎಲ್ಲಿದೆ ನೀವು ನೋಡ್ಕೊಳ್ಳಿ. ನೀವು ನೆಗೋಷಿಯೇಟ್ ಮಾಡೋದು, ನೀವು ಯಾವ ಬೆಟರ್ ರೇಟಲ್ಲಿ ನೀವು ಪ್ರೊಕ್ಯೂರ್ಮೆಂಟ್ ಮಾಡ್ಕೊಳ್ತೀರಾ ಅದರ ಮೇಲೆ ನಿಮ್ಮ ಪ್ರೈಸಸ್ಸು ಮಾರ್ಜಿನ್ಸ್ ಡಿಪೆಂಡ್ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. JB ಎಕ್ಸ್ಪರ್ಟ್ಸಿಂದ ಏನೇ ಸಪೋರ್ಟ್ ಬೇಕಾದರೂ ಕೂಡ ಈ ಎಲ್ಲವೂ ಆಪ್ಷನ್ಸಲ್ಲಿ ನಿಮ್ಗೆ ನಾವು ಸಪೋರ್ಟ್ ಮಾಡ್ತೇವೆ. ನೀವು ಬರೀ ಪ್ಯಾಕಿಂಗ್, ಪ್ರಾಡಕ್ಟ್ನ ಪ್ರೊಕ್ಯೂರ್ ಮಾಡೋದು, ಕ್ವಾಲಿಟಿ ಮ್ಯಾನೇಜ್ ಮಾಡೋದು, ಪ್ಯಾಕೇಜಿಂಗ್ ಮಾಡೋದು, ಲೇಬಲ್ ಮಾಡೋದು, ಬಾಕ್ಸ್ನ ರೆಡಿ ಇಡೋದು, ಅದರ ಮುಂದಿನಿಂದ ಪ್ರತಿಯೊಂದು ಬಾಯರ್ನ ತೊಗೊಂಡು ಬರೋದ್ರಿಂದ ಹಿಡಿದು ಪೇಮೆಂಟ್ಸ್ಗಳನ್ನ ತೊಗೊಂಡು ಬರೋದು, ನೆಗೋಷಿಯೇಟ್ ಮಾಡೋದು, ಆರ್ಡರ್ಸ್ಗಳನ್ನ ಎಕ್ಸಿಕ್ಯೂಟ್ ಮಾಡೋದು, ಲಾಜಿಸ್ಟಿಕ್ ಪ್ಲ್ಯಾನ್ ಮಾಡೋದು, ನಿಮ್ಮ ಫ್ಯಾಕ್ಟ್ರಿಯಿಂದ ಕ್ಲೈಂಟ್ ಮನೆವರೆಗೂ ಮುಟ್ಸೋ ಜವಾಬ್ದಾರಿ ನಮ್ಮದಿರುತ್ತೆ. ಈ ಥರದ್ದು ಯಾವುದೇ ಸರ್ವಿಸಸ್ ನಿಮಗೆ ಬೇಕಾದರೂ ಕೂಡ ಇವೆಲ್ಲವೂ ಆಪ್ಷನ್ಸ್ ಇದೆ. ಒಂದು, ದುಡ್ಡು ಹಾಕ್ದೇನೆ ಸರ್ ನಾನು ಏನೂ ನಿಮ್ಗೆ ದುಡ್ಡು ಕೊಡಲ್ಲ, ಬರೀ ಕಮಿಷನ್ ಮೇಲೆ ಕೆಲಸ ಮಾಡೋಣ, ಅದು ಆಪ್ಷನ್ಸ್ ಇದೆ. ವೆಬ್ಸೈಟಲ್ಲಿ ಲೀಡ್ ಹಾಕಿರ್ತೇವೆ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಪ್ರೈಸಸ್ ಬಿಡ್ ಮಾಡಿ ಅದಕ್ಕಿಂತ ಮುಂಚೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೆಕೆಂಡ್ ಬಂದು, ಇಲ್ಲ ನಾನು ತಿಂಗಳ ದುಡ್ಡು ಕೊಡ್ತೇನೆ, ನೀವು ನನಗೆಲ್ಲ ಕೆಲಸ ಮಾಡಿಕೊಡಿ ಅಂದರೆ ಅದು ಆಪ್ಷನ್ಸ್ ಇದೆ. ಇಲ್ಲ ನಾನು ಒನ್ ಟೈಮ್ ದುಡ್ಡು ಕೊಡ್ತೇನೆ, ತಿಂಗಳ ಕೊಡೋಕ್ಕಾಗಲ್ಲ, ಒಂದು ಪರ್ಸೆಂಟೇಜಲ್ಲಿ ನಾವು ಜೊತೆಗೆ ಸೇರ್ಕೊಂಡು ಇಬ್ಬರು ಮಾಡೋಣ, ಅದು ಆಪ್ಷನ್ಸ್ ಅವೈಲೇಬಲ್ ಇದೆ. ಇನ್ನೊಂದು, ಇಲ್ಲ ಸರ್ ನನ್ನ ಹತ್ರ ಟೀಮ್ ಇದೆ, ಎಲ್ಲ ನಾನು ಇನ್ಹೌಸೇ ಮಾಡ್ಕೊಳ್ತೇನೆ, ನನ್ನ ಟೀಮಿಗೆ ನೀವು ಟ್ರೈನಿಂಗ್ ಕೊಡಿ, ಅದು ಆಪ್ಷನ್ಸ್ ಇದೆ. ಇನ್ನೊಂದು ಬಂದು, ಇಲ್ಲ ಸರ್ ನನ್ನ ಹತ್ರ ಡೇಟಾ ಇದೆ, ಅಥವಾ ನೀವೇ ಡೇಟಾ ತೊಗೊಂಡ್ಬಿಟ್ಟು ನೀವೇ ಕಾಲ್ ಮಾಡಿ ನನಗೆ ಆರ್ಡರ್ಸ್ ತಂದು ಕೊಡಿ, ಪ್ರತಿ ಒಂದು ಕಾಂಟ್ಯಾಕ್ಟ್ಗೆ ಅಥವಾ ಒಂದು ಡೇಟಾಗೆ ನಾನು ನಿಮಗೆ ಇಷ್ಟೇ ದುಡ್ಡು ಕೊಡ್ತೇನೆ ಅಂತ ಇರುತ್ತೆ, ಅದು ಕೂಡ ನೀವು ಪ್ಲ್ಯಾನ್ ಮಾಡ್ಬೋದು. ಇದರಲ್ಲಿ ಕಾಲಿಂಗ್ ಇರ್ಬೋದು, ಇಮೇಲ್ಸ್ ಇರ್ಬೋದು, ಲಿಂಕ್ಡ್ಇನ್ ಕನೆಕ್ಷನ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಇರ್ಬೋದು, ಪ್ರತಿ ಒಂದು ಇನ್ಕ್ಲೂಡೆಡ್ ಇದೆ. ನಿಮಗೇನೇ ಇದರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೂ ಕೂಡ ದಯಮಾಡಿ ಟೀಮ್ ಜೊತೆ ಮಾತಾಡಿ, ಇದನ್ನು ಅರ್ಥ ಮಾಡ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾವುದೇ ಥರದ ಭಾಷೆ ರಿಸ್ಟ್ರಿಕ್ಷನ್ಸ್ ಇರ್ಬೋದು, ಸರ್ ನನಗೆ ಕನ್ನಡ ಬಿಟ್ಟು ಬೇರೆ ಯಾವುದು ಭಾಷೆ ಬರಲ್ಲ, ತೊಂದರೆ ಇಲ್ಲ, ನಾವು ಆರ್ಡರ್ಸ್ಗಳನ್ನ ತರೋ ಕೆಪಾಸಿಟಿ ನಮಗಿದೆ, ನಾವು ಬೇರೆ ಎಲ್ಲ ಭಾಷೆಗಳನ್ನ ಮಾತಾಡ್ತೇವೆ, 200 ಜನದ ಮೇಲೆ ಟೀಮ್ ಇದೆ. ನಿಮ್ಗೆ ಏನೇ ಸಪೋರ್ಟ್ ಬೇಕಾದರೂ ಕೂಡ ನಮ್ಮ ಹತ್ರ ಸೆಟಪ್ ಇದೆ, ನಾವು ಮಾಡಿಕೊಡ್ಬೋದು. ಬಟ್ ಏನಂತಂದರೆ ನೀವು ಯಾವ ಆಪ್ಷನಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ತಿಳ್ಕೊಂಡು ಈ ಡಿಸ್ಕ್ರಿಪ್ಷನಲ್ಲಿ ಕಂಪನಿ ನಂಬರ್ ಇದೆ, ಕಾಲ್ ಮಾಡಿ, ಮಾತಾಡಿ, ತಿಳ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.